ಹೀರೋಯಿನ್ ಯಾಕೆ ಬಂದಿಲ್ಲ ಅನ್ನೋ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಮೂಡಿರ್ಬೋದು. ಸೊ ಏನಂದರೆ ಇವತ್ತೇ ಫಸ್ಟು ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೊಟ್ಟು ಸೊ ನಾವು ಇವತ್ತೇ ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಿರೋದ್ರಿಂದ ಸೊ ಇನ್ನು ಸಾಕಷ್ಟು ಕೆಲಸಗಳು ಮಾಡೋದಿದೆ. ಸೊ ಅಲ್ಲಲ್ಲ ಶೂಟಿಂಗ್ ಹೇಳ್ತೇವೆ ಸರ್, ಶೂಟಿಂಗ್ ಮಾಡೋದಿದೆ, ಇನ್ನು ಸಾಕಷ್ಟು ಟ್ರಾವೆಲ್ ಮಾಡೋದಿದೆ. ಸೊ ಎಲ್ಲ ಆದಮೇಲೆ 1 by 1 ನಾವು ರಿವೀಲ್ ಮಾಡ್ತಾ ಹೋಗ್ತೀವಿ ಸರ್. ಶೂಟಿಂಗ್ ಆ್ಯಕ್ಚುಲಿ ಇವತ್ತಿಂದಲೇ ಸ್ಟಾರ್ಟು, ನಾಳೆಯಿಂದ ಒಂದು ಶೆಡ್ಯೂಲ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಒಂದು ಆಫ್ಟರ್ 10 days ಮತ್ತೆ ಇನ್ನೊಂದು 2 ಶೆಡ್ಯೂಲ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್. ಉಸಿರಾಡಬೇಕು ಅಂದರೆ ಹೃದಯ ಬೇಕು, ಒಂದು ಸಿನಿಮಾ ಉಸಿರಾಡಬೇಕು ಅಂದರೆ ಮೀಡಿಯಾ ಬೇಕು. ಥ್ಯಾಂಕ್ ಯು. ನೀವೆಲ್ಲ ನನ್ನ ಅದೇ ಹಿಂಗೆ ತುಂಬ ಮಗು ಥರನೇ ಬೆಳೆಸಿದ್ದೀರಿ. ನೀವುಗಳು ಇದ್ದಿದ್ದಕ್ಕೆ ಇವತ್ತು ನಾನು ಇಲ್ಲಿ ತನಕ ಅಲ್ಲ, ಇದು ಹೃದಯದಿಂದ ಹೃದಯದಿಂದಾನೇ ಬರೀರಿ. ವಾಸು ಸರ್, ನಾನು ಆ್ಯಕ್ಚುಲಿ ಕೇಳಿದೆ ಡೈಲಾಗು ನಿಮ್ದ ಡೈರೆಕ್ಟರ್ದ ಅಂತ. ಇಲ್ಲ, ಡೈರೆಕ್ಟರ್ದು ಅಂದರು ಅವರು. ಮೀಡಿಯಾಗಳ ಮಗು ನಾನು, ಅದಕ್ಕೆ ಅದನ್ನೇ ಇಡೋಣ ಹೆಸರು ಅಂತೇಳಿ ಚೈಲ್ಡು ಅಂತ ಹೇಳ್ತಿತ್ತು. ನೀವುಗಳು ಬೆಳೆಸಿದ್ದಕ್ಕೆ ಇಲ್ಲಿ ತನಕ ತುಳಿಬೇಕು ಅಂತಿದ್ರೆ ಕಳೆದೋಗಿರ್ತಿದೆ ಯಾವತ್ತು. ಇಲ್ಲಣ್ಣ, ನಿಜವಾಗ ನಾನು ಯಾವಾಗಲೂ ಅದಕ್ಕೆ ಒಂದು ಏನು ಹೇಳ್ತೀನಿ, ಶರಣ್ರಿ ಮೀಡಿಯಾ ಅಂತ. ಥ್ಯಾಂಕ್ ಯು ಅಣ್ಣ. ಅದೆಲ್ಲ ಬಿಟ್ಟು ಸಿನಿಮಾ, ಥ್ಯಾಂಕ್ ಯು ಪ್ರಕಾಶ್ ಸರ್. ನಾನು ಇದು ಹೀರೋ ಆಗಿ ಮಾಡ್ತಿರೋ 3ನೇ ಸಿನಿಮಾ. ಇದಕ್ಕೆ ಮುಂಚೆ 2 ಸಿನಿಮಾ ವರ್ಕ್ ನಡೀತಿದೆ, ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಇನ್ನೇನು ರಿಲೀಸ್ ಹತ್ರ ಕೆಲಸಗಳು ನಡೀತಿದೆ. ಇದು ಚೈಲ್ಡ್ ಅಂತ ಸಿನಿಮಾ. ಪ್ರಕಾಶ್ ಸರ್ ಜೊತೆ ನಾನು ಇದಕ್ಕೆ ಮೊದಲು ಕತ್ತಿ ಅಂತ ಒಂದು ಸಿನಿಮಾ ಕೆಲಸ ಮಾಡಿದ್ದೀನಿ. ಅದರಲ್ಲಿ ಸರ್ ನಾನು ನೋಡಿದ್ರು, ಭೇಟಿ ಮಾಡಿದರು. ಆವತ್ತೇ ನನಗೆ ಹೇಳಿದರು, ಅಲ್ಲಿ ನಾನು ಒಂದು 8-10 ದಿನ ಸರ್ ಜೊತೆ ಕೆಲಸ ಮಾಡಿದಾಗಲೇ ಹೇಳಿದರು, ಇಲ್ಲ ಸುದಿ, ನಿನ್ನ ಬರೀ ಒಂದು 8-10 ದಿನಕ್ಕೆ ಬಳಸ್ಕೊಳ್ಳೋಕೆ ನನಗೆ ಇಷ್ಟ ಆಗ್ತಿಲ್ಲ, ನಿನ್ನ ಪೂರ್ತಿ ಪ್ರಮಾಣದಲ್ಲಿ ಮುಂದಕ್ಕೊಂದು ದಿನ ಬಳಸ್ಕೊತೀನಿ, ಖಂಡಿತ ಬರ್ತೀನಿ ಅಂತ. ಅದೇ ರೀತಿ ಸರ್ ಕತೆ ಹೇಳಿದ್ರು ಬಂದು ಒಂದು 2 months ಹಿಂದೆ. ಸರ್ ಮಾಡೋಣ ಸರ್, ನಾನು ಯಾವತ್ತೂ ಯಾವ ಡೈರೆಕ್ಟ್ರಿಗೂ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ ಅದನ್ನು ಸೆಲೆಕ್ಟ್ ಮಾಡ್ತೀನಿ ಹಾಗೆಲ್ಲ ಏನೋ ಚೂಸ್ ಮಾಡಿಕೊಂಡು ಚಾಯ್ಸ್ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಬಂದಿಲ್ಲ. ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಕೆಲಸ ಮಾಡ್ಕೊಂಡು ಬಂದವನು. ಆಮೇಲೆ ಸರ್ದು ಹಪ್ತ ನೋಡಿದ್ದೀನಿ ನಾನು, ಯಾಕಂದ್ರೆ ನಮ್ಮ ವರ್ಧ ರಾಘು ಎಲ್ಲ ಮಾಡಿದರು. ಅದು ಅದ್ಭುತವಾದ ಕತೆ ಸರ್ದು. ಸೊ ಅದಕ್ಕೆ ಮಾಡೋಣ ಅಂತೇಳಿದೆ. ಅದಾದಮೇಲೆ ನಾನು ಅದೇ ಹೈದರಾಬಾದಲ್ಲಿದ್ದೆ, ನಾನು ನಿನ್ನೆವರೆಗೂ ಅಲ್ಲಿ ಕೆಲಸ ಮಾಡ್ತಿದ್ದೆ. ಬಂದೆ, ಬೆಳಿಗ್ಗೆ ಪೂಜೆಗೆ ಬಂದಿದ್ದೀನಿ. ಸರ್ ಏನು ಹೇಳ್ತಾರೋ ಹಂಗೆ ಕೆಲಸ ಮಾಡ್ತೀನಿ. ಅಂದರೆ ಅದೇ ಅಣ್ಣ, ಒಂಚೂರು ರೌಡಿಸಮ್ ಬೇಸ್ಡ್ ಲೈನ್ ಇದೆ ಇದರಲ್ಲಿ. ಆಮೇಲೆ ಕೊನೆಯಲ್ಲಿ ಬೇರೆ ಥರ ಟ್ವಿಸ್ಟ್ ಇದೆ. ಕತೆ ಚೆನ್ನಾಗಿದೆ ಅಣ್ಣ, ಅಷ್ಟೇನಾ ಅಣ್ಣ? ಹೂಣ ಒಂದು ಸ್ವಲ್ಪ ಸುಮಾರಾಗಿ ಈ ಸರಿ ಮಾಡಿಬಿಡೋಣ ಲವ್, ಬರೀ ರಕ್ತ ಪಕ್ತ ಮಚ್ಚೋದ್ಕೊಂಡು ಎಷ್ಟು ದಿನ ಓಡಾಡಲಿ ಅಂತ ಕೇಳ್ಕೊಂಡೆ. ಒಂಚೂರು ಹಾಕೋರ. ಬೇಜಾರೇನು ಇಲ್ಲ ಅಣ್ಣ, ಅಯ್ಯೋ ಬೆಳಗ್ಗೆ ಜೀವನ ಮಾಡಿದ್ಬೇಡ ನಾನು. ಇಲ್ಲ ಅದೇ ಒಂದೇ ಮೊನಾಟನಸ್ ಆಗಿ ಮಾಡ್ತಾ ಇದ್ದೀನಲ್ಲ, ಒಂಚೂರು ಮಚ್ಚ ಕೆಳಗಿಟ್ಟು ಒಂಚೂರು ರೋಜ್ಗೆ ಇಟ್ಕೊಂಡು ಓಡಾಡೋಣ. ಹೂಣ ಅದೇ ಹಂಗೆ ಅಂತಾರೆ ಅಣ್ಣ, ತುಂಬ ಚೆನ್ನಾಗಿ ಕಾಣಿದ್ರೆ ಪಾತ್ರಗಳು ಸಿಗಲ್ಲ ಅಣ್ಣ. ನಾನು ಈಗ ವಿಲನಾಗಿ ಮಾಡ್ತಿರೋದ್ರಿಂದ ಹುಡುಗ ಸ್ಮಾರ್ಟ್ ಆಗವನೇ, ಬೇಡ ಅಂತಂದರೆ ಫ್ರೇಮಲ್ಲಿ ಹೀರೋ ನನಗೆ ಇಷ್ಟ ಆಗುತ್ತಲ್ಲ. ರಾವಣ ಥರನೇ ಇರ್ಬೇಕು. ಇಲ್ಲಣ್ಣ, ನಾನು ಎಲ್ಲ ಥರದ ಪಾತ್ರ ಮಾಡಬೇಕು ಅಣ್ಣ, ಅದೇನೋ ಸ್ಟಿಕ್ ಆಗೋಕ್ಕೆ ಇಷ್ಟ ಇಲ್ಲ. ಇದರಲ್ಲಿ ಸರ್ ಹೇಳಿದ ಪಾತ್ರ ಚೆನ್ನಾಗಿದೆ, ಒಂಚೂರು ಪ್ರಧಾನವಾಗಿದೆ ಅಂತ ಮಾಡ್ತಿದ್ದೀನಿ. ಇದೆ ಅಣ್ಣ. ಒಂದಷ್ಟೊಂದು ಟೈಮಿಂಗ್ ಚೆನ್ನಾಗಿದೆ ಅಂತ ಸರ್ ಗೊತ್ತು. ಯಾಕಂದ್ರೆ ಅವ್ರದ್ದು ಹಿಂದಿನ ಸಿನಿಮಾದಲ್ಲಿ ನಾನು ಆ ಥರದ್ದೇ ಒಂದು ಮಾಡಿದ್ದೆ ಅಣ್ಣ. ಅದವ್ರು ಸರ್ಗೆ ಆ ಟೈಮಿಂಗ್ ಸಖತ್ ಇಷ್ಟ ಆಗಿತ್ತು. ಸೊ ಇದನ್ನು ಬಳಸ್ಕೊಳ್ಳೋಣ ಅಂತೇಳಿ ಆ ಥರದ್ದು ಒಂದು ಸ್ವಲ್ಪ ಇದೆ ಅಣ್ಣ. ಯಾಕಣ್ಣ ಇಷ್ಟೊಂದು ಪ್ರಶ್ನೆ? ಹೀರೋ ಅಲ್ಲಪ್ಪ, ಅದಕ್ಕೆ ಭಾರ ಜಾಸ್ತಿ ಅದಕ್ಕೆ ಅಣ್ಣ. ಎದುರಲ್ಲ 100% ಕಮರ್ಷಿಯಲ್ ಸಿನಿಮಾ. ನಾನು ಈ ಬೋಧನೆ ಆಗಬೇಕೆಲ್ಲ ಇಲ್ವೇ ಇಲ್ಲ ಅಣ್ಣ. ಬೇಜಾನ್ ವೇದನೆಗಳು ಅನುಭವಿಸಿದ್ದೀವಿ, ನಮ್ಮಿಂದ ಇನ್ಯಾರಿಗೂ ಹಂಗೆ ಆಗಬಾರ್ದು. ಥಿಯೇಟ್ರಲ್ಲಿ ಕೂತಾಗ ಅಣ್ಣ ಆಯ್ತಾ ಇಲ್ಲ, ಒಂದು 2-3 ಸತಿ ಕರೆದ್ರು, ನಂದು ಡೇಟ್ಗಳು ಇಲ್ಲ ಅಂತ ಅಂದಿದ್ದಕ್ಕೆ ಹುಡುಗ ಬರಲ್ಲ ಅಂತೇಳಿ ನನ್ನ ಬೈದ ಬಿಟ್ಬಿಟ್ಟವ್ರು ಅನ್ಸುತ್ತೆ ಅಣ್ಣ. ಇಲ್ಲ ಅಣ್ಣ, ಥರದ್ದೇನಿಲ್ಲ. ಇದ್ರೆ ಖಂಡಿತ ಹೋಗ್ತೀನಿ, ಒಳ್ಳೆ ಆಫರು ಹಂಗಾದ್ರೆ ಹೋಗ್ತೀನಿ ಅಣ್ಣ. ಇದೇನಾದ್ರು ನೋಡಿ ಅಕಸ್ಮಾತ್ ಕರೆದ್ರೆ ಖಂಡಿತ ಹೋಗ್ತೀನಿ. ಇಲ್ಲ ಅಣ್ಣ, ಸರ್ ಅವ್ರದ್ದು ಪೋರ್ಷನ್ ಬಿಟ್ಟು ಬೇರೆ ಏನೆಲ್ಲ ಮಾಡ್ಬೋದು ಅದನ್ನ ಮಾಡ್ತೀವಿ. ಸೊ ಅವ್ರದ್ದು ಇವತ್ತು ನಾಳೆ ಅವೈಲೇಬಲ್ ಇದೆ. 90 ದಿವಸ ಆಗುತ್ತೆ, 100 ದಿವಸ. ನಾನು ತೆಲುಗು ಸಿನಿಮಾ ಇದೆ, ಅದಕ್ಕೆ ಅಷ್ಟೇ. ಇವಾಗ ಬೇಕಾದ್ರೆ ಸಾಕ್ಷಿ ಎಲ್ಲ ತೋರಿಸ್ತಿಲ್ಲ. ಅಯ್ಯೋ ಇದ್ರೆ ಹೇಳ್ತೀನಿ, ಅದಕ್ಕೇನಂತ. ಇನ್ ಕೇಸ್ ಆ ಥರ ಬಂದು ಅದು ಕೂಡ ಒಳ್ಳೇದು. ಅಲ್ಲಿ ಈಗ ಆಗಲ್ಲ, ಮುಂದಕ್ಕೆ ಈ ಡೇಟ್ ಇಲ್ಲ, ಮುಂದಕ್ಕೆ ನಾನು ಫ್ಯೂಚರ್ ನೋಡೋಣ ಸರ್, ಅದು ಹೆಂಗಾಗುತ್ತೆ.
ಅಣ್ಣ ಕಾಮತ್ ಅವ್ರದ್ದು ಅದು ಫಿದಾ ಅಂತ ಅಣ್ಣ. ಇನ್ನೊಂದು ನಮ್ಮ ನಟರಾಜು ವೀಲ್ಚೇರ್ ಒಮ್ಮೆ ಮಾಡಿದ್ರಲ್ಲ ಅವ್ರದ್ದು ಕಾರ್ತಿಕ್ ಅಲಿಯಾಸ್ ಕಾಕ್ರೋಜ್ ಅಂತ ಅಣ್ಣ. ಇನ್ನೊಂದು 10 ದಿನ, ಇದೊಂದು 4 ದಿನ ಬ್ಯಾಲೆನ್ಸ್ ಇದೆ. ನಾನು ಕೆಲವೊಂದು ಸಿನಿಮಾಗಳಿಗೆ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಮಾಡಿದ್ದೀನಿ. ಆಮೇಲೆ ಚಿಕ್ಕ ಪುಟ್ಟ ಪಾತ್ರಗಳು ಮಾಡ್ತಾಯಿದ್ದೆ. ಈಗ ಚಿಕ್ಕ ಪುಟ್ಟ ಪಾತ್ರ ಮಾಡೋಂಥನಿಗೆ ಚೈಲ್ಡು ಸಿನಿಮಾದಲ್ಲಿ ನಮ್ಮ ಡೈರೆಕ್ಟ್ರು ದೊಡ್ಡ ಪಾತ್ರ ಕೊಟ್ಟಿದ್ದಾರೆ. ಅವರಿಗೆ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ತಂಡಕ್ಕೆ ನಿಮ್ಮ ಸಪೋರ್ಟು ಹೀಗೆ ಇರಲಿ. ಇಷ್ಟೇ ನನ್ನ ಮಾತು ಮುಗಿಸ್ತೀನಿ. ನವರಾತ್ರಿ ಮೊದಲನೇ ದಿನ ಇಲ್ಲಿವರೆಗೂ ಅದನ್ನು ಬ್ಯಾಕಪ್ ಅಂದರೆ ಈಗ ನಮ್ಮಲ್ಲೂ ಬಯಸ್ಕೊಂಡ್ರು ಮೀಡಿಯಾದು ನನಗೆ ಕೈ ಬಿಟ್ಟಿಲ್ಲ. ಏಕೆಂದರೆ ನಮ್ಮಮ್ಮ ಬೈದಾಗೆಲ್ಲ ನಾನು ಯಾವುದಲ್ಲೂ ಫೋಟೇಜ್ಗಳು ಅಥವಾ ಲಿಂಕ್ಗಳನ್ನ ಕಳಿಸ್ತಾ ಇರ್ತೀನಿ. ನೋಡಮ್ಮ ಎಲ್ಲ ಹೋಗ್ಲತ್ತೀಯ, ನೀನು ಮಾತ್ರ ಬೈತೀಯ ಅಂತ. ಸೊ ಇದು ನನಗೆ ಪ್ರಕಾಶ್ ಸರ್ ಜೊತೆ ನಾನು ನಮ್ಮ ಸುದೀವ್ರಿಗೆ ಫಸ್ಟ್ ಕಂಗ್ರಾಟ್ಸ್, 3ನೇ ಸಿನಿಮಾ ಹೀರೋ ಆಗಿ. ಅವ್ರದ್ದು ಯಾವ ಮಾತು ಯಾವುದು ಪಂಚು ಒಂದು ಗೊತ್ತಾಗಲ್ಲ. ಅವ್ರ ಜೊತೆ 10 ಅವರ್ಸ್ ಇದ್ದರೆ 10 ಅವರ್ಸು ಪಂಚೆ. ಸೊ ಅವ್ರ ಜೊತೆ ನಾನು ಕತ್ತಿ ಅನ್ನೋ ಸಿನಿಮಾದಲ್ಲಿ ಮಾಡಿದ್ದೆ. ಆವಾಗ ಪ್ರಕಾಶ್ ಸರ್ ಭೇಟಿಯಾಗಿದ್ದು. ಬಟ್ ಏನಂದರೆ ಪ್ರಕಾಶ್ ಸರು ನಮ್ಮೂರು ಎಲ್ಲ ಪಕ್ಕನೇ, ಅವರು ನಮ್ಮ ವಾಸದವ್ರೆ. ಸೊ ನಮ್ಮ ಹೊಸಳ್ಳಿಯಿಂದ ಒಂದು 5 ಮೈಲಿ ಅವ್ರ ಊರು. ಸೊ ಅಲ್ಲೊಂದು ಬಾಂಡಿಂಗ್ ಆಯಿತು. ಅದಾದಮೇಲೆ ಈ ಸಿನಿಮಾಗೆ ಕರೆದ್ರು. ಬಟ್ ಇಲ್ಲಿ ನಾನು ಪೊಲೀಸ್ ಅಲ್ಲ, ಪೊಲಿಟಿಷಿಯನ್ನು. ಎಲ್ಲ ಪಿಪಿನೇ, 2 ಪಿಪಿನೇ. ಸೊ ಫೋನ್ ಮಾಡಿದಾಗ ಇಲ್ಲ ನಾನು ಯಾವುದೂ ಇಲ್ಲ, ಸೇಮ್ ನಾನು ಸುದೀಪ್ ಸರ್ ಥರನೇ ಯಾವುದೂ ಇಲ್ಲ ಅನ್ನಲ್ಲ. ಅವರು ಯೂನಿಫಾರ್ಮ್ ಹಾಕಿ ಅವ್ರು ಬೇಜಾರಾಗಬೇಕು ಅಷ್ಟೇ ಹಾಕ್ಸಿ. ನಾನಂತೂ ಬಿಟ್ಬಿಟ್ಟಿದ್ದೀನಿ ಅದನ್ನು. ಯಾಕೆಂದರೆ ಅವಿನಾಶ್ ಸರ್ ನನಗೆ ಬೈರತಿರಣಗರಲ್ಲಿ ಹೇಳ್ಕೊಟ್ರು. ಹಿಂಗೆ ಕೇಳಿದೆ, ಸರ್ ತುಂಬ ಪೊಲೀಸರು ಬರುತ್ತೆ, ಏನು ಮಾಡಲಿ ಅಂತ. ಮಾಡ್ತಾಯಿರೋ ಅಂದರು. ಅಲ್ಲ ಸರ್ ಬೇರೆ ಥರ ಬೇಜಾರಾಗಿ ಅವರೇ ಚೇಂಜ್ ಮಾಡಿಸ್ತಾರೆ, ತಲೆ ಕೆಡಿಸ್ಕೊಬಿಡೋದು ಮಾಡ್ತಾಯಿದ್ದು ನೀನು. ಸೊ ನಾನು ಅದನ್ನು ತುಂಬ ವೇದವಾಕ್ಯ ಥರ ಫಾಲೋ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಯಾವ ಪಾತ್ರ ಏನು ಸರ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ನನಗೂ ಶೂಟಿಂಗ್ ಇತ್ತು, ಮಾರ್ಕಲ್ಲಿದ್ದಾಗ ತೂತುಕುಡಿಲಿ ಫೋನ್ ಮಾಡಿದರು. ಸೊ ಇವತ್ತು ಬಂದಿದ್ದೀನಿ. ನೆಕ್ಸ್ಟ್ ಪಾತ್ರ ಏನು ಡೀಟೇಲಾಗಿ ತಿಳ್ಕೊತೀನಿ ಸರ್ ಅಂತ. ಬಟ್ ಸರ್ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇದೆ, ಖುಷಿ ಇದೆ, ಇರೋ ಒಂದಾಗುತ್ತೆ. ಅದಕ್ಕಿಂತ ನಮ್ಮ ಪಂಚ್ ಸ್ಟಾರ್ ಇದ್ದಾರೆ. ಸೊ ಹಂಗಾಗಿ ಟೆನ್ಷನ್ ಇಲ್ಲ. ಎಲ್ಲ ವರ್ಕ್ ಮಾಡಿದ್ದೀರಿ. ಆಮೇಲೆ ನನಗೆ ಹಫ್ತಾ ಸಿನಿಮಾನಲ್ಲಿ ನನಗೆ ಮಂಗಳಮುಖಿ ಕ್ಯಾರೆಕ್ಟರ್ ಕೊಟ್ಟಿದ್ದರು. ಕತ್ತಿ ಸಿನಿಮಾನಲ್ಲಿ ಸುದೀಪ್ ಸರ್ ರೈಟ್ ಹ್ಯಾಂಡ್ ಆಗಿ ಕ್ಯಾರೆಕ್ಟರ್ ಕೊಟ್ಟಿದ್ದರು. ಈ ಚೈಲ್ಡು ಸಿನಿಮಾನಲ್ಲಿ ಒಂದೊಳ್ಳೆ ಮೇಜರ್ ಕ್ಯಾರೆಕ್ಟರ್ ಇದೆ, ಅಂದರೆ ಸುದೀಪ್ ಸರ್ ಜೊತೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾಗೆ ಆಶೀರ್ವಾದ ಮಾಡಿ. ಪತ್ರಿಕಾ ಮಾಧ್ಯಮದವರು, ಕರ್ನಾಟಕ ಜನತೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ. ನಾನು ಮತ್ತು ಪ್ರಕಾಶ್ ಅವರು ಭಾಳ ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ವಿ. ಅವ್ರ ಹಫ್ತಾ ಪಿಕ್ಚರಿಗೆ ನಾನು ಡೈಲಾರೇಟ್ರು ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೆ. ಇವತ್ತು ಅವರು ಚೈಲ್ಡ್ ಓನ ಫಿಲ್ಮ್ ಲಾಂಚ್ ಮಾಡ್ತಾ ಇದ್ದಾರೆ. ಪ್ರಕಾಶ್ ಅವ್ರಿಗೂ ಮತ್ತು ಸುದೀಪ್ ಸರ್ಗೂ, ಎಲ್ಲ ಟೆಕ್ನಿಷಿಯನ್ಗೂ, ಆರ್ಟಿಸ್ಟ್ಗೂ ಒಳ್ಳೇದಾಗಲಿ, ಫಿಲ್ಮ್ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತಾರೆ. ಕಂಗ್ರ್ಯಾಚುಲೇಷನ್ಸ್ ಮತ್ತು ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಪಂಚ್ ಡೈಲಾಗ್ಸ್ ತುಂಬ ಚೆನ್ನಾಗಿದೆ. ಇವತ್ತೇ ಕೇಳ್ತಾ ಇರೋದು, ಬಟ್ ಹಳೆ ಮೂವೀಸ್ ನೋಡಿದ್ದೀನಿ. ಮೂವಿ ಆಲ್ ದಿ ವೆರಿ ಬೆಸ್ಟ್. ಎಲ್ಲ ಎಂಟೈರ್ ಕ್ಯಾಸ್ಟ್ ಟೀಮ್ಗೆ ಎಲ್ಲರಿಗೂ ಶುಭ ಕೋರ್ತಾ ಇದ್ದೀನಿ. ಮತ್ತು ಎಲ್ಲ ಮೀಡಿಯಾ ಮಿತ್ರರು ಎಲ್ಲರಿಗೂ ಶುಭ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಾನಿದ್ದೀನಿ ನಿಮ್ಮ ಜೊತೆ ಅಂತ ಹೇಳುವಂಥ ವಿಶಾಲ ಹೃದಯಗಳು